ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕಾಂಗ್ರೆಸ್ಗೆ ಬುದ್ಧಿ ಬರೋದು ಯಾವಾಗ? ಕಾಂಗ್ರೆಸ್ ಪದೇ ಪದೇ ಭಾರತದಲ್ಲಿ ಸೋಲ್ತಾ ಬಂತು, ಒಂದೊಂದೇ ರಾಜ್ಯಗಳನ್ನು ಕಳ್ಕೊಂಡ್ರು. ಆಗಲೂ ಅವರಿಗೆ ಅರ್ಥ ಆಗಲಿಲ್ಲ ತಮ್ಮ ಸಮಸ್ಯೆ ಏನು, ಜನ ಯಾಕೆ ತಮ್ಮನ್ನು ತಿರಸ್ಕಾರ ಮಾಡ್ತಿದ್ದಾರೆ ಅಂತ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಸುಳ್ಳು ಸುದ್ದಿಯನ್ನು ಹಬ್ಬಿಸೋಕೆ ಶುರು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು BJP ಅಥವಾ ಮೋದಿಜಿ EVM ಮಿಷನನ್ನು ಹ್ಯಾಕ್ ಮಾಡಿದ್ದಾರೆ ಅಂತ. ಮೊದಲು ಅದರಿಂದಲೇ BJP ಗೆಲ್ತಿದೆ ಅಂತ ಪದೇ ಪದೇ ಹೇಳೋದಕ್ಕೆ ಶುರು ಮಾಡಿಕೊಂಡ್ರು. ಇವನ್ ನಮ್ಮ ಪ್ರಿಯಾಂಕ್ ಖರ್ಗೆ ಕೂಡ ಪದೇ ಪದೇ ಟ್ವೀಟ್ ಮಾಡ್ತಾ ಇದ್ರು, ನೋಡ್ತಿರ್ತೀರ ನೀವು. EVMನ ಈ ವಿಷಯ ಎಷ್ಟು ಫೇಮಸ್ ಆಯಿತು ಅಂದರೆ ಈಗಲೂ ಕೂಡ ಹಳ್ಳಿಯಿಂದ ದೆಹಲಿಯವರೆಗೂ ಕೆಲವರು ಹೇಳ್ತಾರೆ EVM ನಿಂದ BJP ಗೆಲ್ತು ಅಂತ. ಈ ಗಂಟನ್ನು BJP ಅಂದಲೂ ಬಿಡ್ಸಕ್ಕಾಗ್ತಿಲ್ಲ, ಚುನಾವಣಾ ಆಯೋಗದಿಂದಲೂ ಸಾಧ್ಯ ಆಗ್ತಾ ಇಲ್ಲ. ಈ ವಿಷಯ 3-4 ಬಾರಿ ಸುಪ್ರೀಂ ಕೋರ್ಟ್ಗೂ ತಲುಪ್ತು. ಇದರ ಮಧ್ಯೆ ಚುನಾವಣಾ ಆಯೋಗ ಚಾಲೆಂಜ್ ಮಾಡ್ತು, ಯಾರ್ಯಾರಿಗೆ ಇದರ ಮೇಲೆ ಡೌಟ್ ಇದೆಯೋ ಅವರು ನಮ್ಮ ಆಫೀಸ್ಗೆ ಬನ್ನಿ, ನೀವು ಯಾವ EVM ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಹ್ಯಾಕ್ ಮಾಡಿ ತೋರಿಸಿ ಅಂತ ಚಾಲೆಂಜ್ ಕೂಡ ಮಾಡ್ತು. ಆದರೆ ಒಂದೇ ಒಂದು ಪೊಲಿಟಿಕಲ್ ಪಾರ್ಟಿಯು ಕೂಡ ಮುಂದೆ ಬರಲಿಲ್ಲ. ಈ ಕಪಿಲ್ ಸಿಬಲ್ ಹೋಗಿದ್ರು ಭಾರತದ ಚುನಾವಣಾ ಆಯೋಗದ ಕಚೇರಿಗೆ ಅಲ್ಲ, ಲಂಡನ್ಗೆ. ಅಲ್ಲಿಗೆ ಹೋಗಿ EVM ಹ್ಯಾಕಿಂಗ್ ಅನ್ನೋ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಒಂದು ಗೊತ್ತಿರಲಿ, ಭಾರತದ EVM ಮಿಷನ್ನಲ್ಲಿ ಇಂಟರ್ನೆಟ್ ಆಪ್ಷನ್ ಇಲ್ಲ. ನರೇಂದ್ರ ಮೋದಿ ಅವರ ಗೆಲುವಿನ ಬಗ್ಗೆ ಮಾತಾಡೋದಾದರೆ ಆಲ್ರೆಡಿ ಅವರು 3 ಬಾರಿ ಗುಜರಾತ್ನ CM ಆಗಿದ್ರು. ಅದರಲ್ಲಿ 2 ಸಲ ಗೆದ್ದಾಗ ಕೇಂದ್ರದಲ್ಲಿ ಇದ್ದಿದ್ದು ಕಾಂಗ್ರೆಸ್ನ ಸರ್ಕಾರವೇ. ಹಾಗಾದರೆ ಆಗ ಹೇಗೆ ಗೆದ್ದಿದ್ರು? BJP ಗುಜರಾತ್ನಲ್ಲಿ EVM ಇದ್ರೂ ಕೂಡ ಇಲ್ಲದೇ ಇದ್ರೂ ಕೂಡ ಚುನಾವಣೆಯಲ್ಲಿ ಗೆಲ್ತಾನೆ ಬಂದಿದ್ದಾರೆ. ಈಗ ಮಧ್ಯಪ್ರದೇಶದಲ್ಲಿಯೂ ಇದೇ ಕಥೆ ಆಗಿದೆ. ಆಗ ಆರೋಪ ಇರಲಿಲ್ಲ, ಈಗ EVM ಮೇಲೆ ಅನುಮಾನ ಶುರುವಾಗಿದೆ. ಆದರೆ ಅದು ಕೂಡ ವರ್ಕೌಟ್ ಆಗಲಿಲ್ಲ. ಸೊ ರಾಹುಲ್ ಗಾಂಧಿಗೆ ಅರ್ಥ ಆಯಿತು ಈ EVM ಆಟ ನಡೆಯಲ್ಲ ಅಂತ. ಅದಕ್ಕಾಗಿ ಹೊಸ ಆರೋಪ ಹುಡ್ಕೊಂಡಿದ್ದಾರೆ. ಚುನಾವಣಾ ಆಯೋಗದ ವೋಟರ್ ಲಿಸ್ಟ್ ಬಗ್ಗೆ ಕತೆ ಕಟ್ಟಿದ್ರೆ ಜನ ನಂಬ್ತಾರೆ ಅಂತ. ಅಲ್ಲಿ ಅಷ್ಟು % ವೋಟಿಂಗ್ ಹೆಂಗಾಯಿತು, ಅಷ್ಟು ವೋಟರ್ಸ್ ಯಾರು, ಫೇಕ್ ವೋಟಿಂಗ್ಗಳಾಗಿದೆ ಅನ್ನೋ ಕತೆ ಶುರು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಮಹಾರಾಷ್ಟ್ರದಲ್ಲಿ BJP ಅಧಪತನ ಆಗಿತ್ತು, ಅದರ ಜೊತೆಗಿದ್ದ ಪಕ್ಷವು ಕುಸಿತ ಕಂಡಿತ್ತು. ರಾಹುಲ್ಗೆ ಇದು ತಲೆ ಕೆಡಿಸ್ಬಿಡ್ತು. ಈ ರೀತಿ ಇದ್ದ BJP ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಗೆಲ್ತು ಅಂತ. ರಾಹುಲ್ ಗಾಂಧಿಗೆ ಯಾವತ್ತೂ ಅರ್ಥ ಆಗೋದಿಲ್ಲ ಬಿಡಿ, BJP ಹೇಗೆ ಗೆಲ್ತು, ಹೇಗೆ ಗೆಲ್ತಾ ಇದೆ ಅನ್ನೋದು. ಇದನ್ನೇ ಅರ್ಥ ಮಾಡ್ಕೊಳ್ಳೋಕೆ ಆಗದವರು ಇನ್ನು ಈ ದೇಶದ ಪ್ರಧಾನಿ ಆಗೋದು ಕನಸಿನ ಮಾತು. 4 ದಿನ ಫಾರಿನ್ ಟ್ರಿಪ್ ಮಾಡ್ಕೊಂಡು ಬರೋದು, ಆಮೇಲೆ ಇಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡೋದು. BJP ವಿರುದ್ಧ ಮಾತಾಡೋದಕ್ಕಂತೂ ಏನೂ ಸಿಗೋದಿಲ್ಲ. ಆಗ ಸಿಗೋದು ಈ ಚುನಾವಣಾ ಆಯೋಗ. ಇದರ ಬಗ್ಗೆ ಮಾತಾಡಿದರೆ ಸ್ವಲ್ಪ ದಿನ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಬಹುದು ಅಂತ ಆಸೆ. ಅದಕ್ಕೆ ಒಂದು ಆರ್ಟಿಕಲ್ ಅನ್ನು ಕೂಡ ಇತ್ತೀಚೆಗೆ ಬರೆದಿದ್ರು. ಜೂನ್ 12ನೇ ತಾರೀಕು ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ಪತ್ರವನ್ನು ಬರೆದಿದ್ದಾರೆ, ಜೊತೆಗೆ ಇಮೇಲ್ ಕೂಡ ಮಾಡಿದ್ದಾರೆ. ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ನಿಮ್ಮ ಅನುಮಾನ ಏನು, ಪ್ರಶ್ನೆ ಏನು, ಎಲ್ಲವನ್ನ ಕೂಡ ದಾಖಲೆ ಸಮೇತ ತಗೊಂಡು ಚುನಾವಣಾ ಆಯೋಗಕ್ಕೆ ಬನ್ನಿ, ನಾವು ನಿಮಗೆ ಉತ್ತರ ಕೊಡ್ತೀವಿ ಅಂತ. ಹೆಂಗೋ ರಾಹುಲ್ ಗಾಂಧಿ ತುಂಬ ಫ್ರೀ ಆಗಿದ್ದಾರೆ, ಯಾವ ಅಧಿವೇಶನವೂ ಇಲ್ಲ, ಪ್ರಚಾರವೂ ಇಲ್ಲ, ಸದ್ಯ ಫ್ರೀಯಾಗಿಯೇ ಇದ್ದಾರೆ. ಇನ್ನೇನು ಹೋಗಿ ತಮ್ಮ ಅನುಮಾನ ಹೇಳ್ಕೊಂಡು ಬರಬಹುದು. ಆದರೆ ಅವರು ಹೋಗೋದಿಲ್ಲ. ಆದರೂ ಆರೋಪ ಮಾಡೋದನ್ನು ಮಾತ್ರ ಬಿಡೋದೇ ಇಲ್ಲ. ಯಾರು ಹೇಳಬಾರ್ದಲ್ವಾ ರಾಹುಲ್ ಗಾಂಧಿಗೆ ಕೆಲಸ ಕಾರ್ಯವೇ ಇಲ್ಲದೆ ಫಾರಿನ್ ಟ್ರಿಪ್ ಹೊಡೆಯೋ ನಿರುದ್ಯೋಗಿ ಅಂತ. ಸೊ ಇದನ್ನೇ ಆಗಾಗ್ಗೆ ಹೇಳ್ತಾನೇ ಇದ್ದಾರೆ. ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರನ್ನ ಜನನಾಯಕ ಅಂತ ಕರಿತಾನೇ ಇರ್ತಾರೆ. ಹಿಂಗಿದ್ರು ಯುವ ನಾಯಕ ಸೋಲ್ತಾ ಇರೋದು ಹೇಗೆ? ಅವರು ಸೋಲ್ತಾ ಇರೋದಲ್ಲ, ಇಲ್ಲಿ EVM ಅವರನ್ನು ಸೋಲಿಸ್ತಾ ಇದೆ. EVM ಇಂದಲೇ 80ರಿಂದ 100 ಚುನಾವಣೆ ಸೋತಿದ್ದು. ಸಮಸ್ಯೆ ಇರೋದು ಚುನಾವಣೆ ಆಯೋಗದಲ್ಲಿ ಹಾಗೂ BJPಯಲ್ಲಿ. ಒಂದನ್ನು ಅರ್ಥ ಮಾಡ್ಕೋಬೇಕು, ಚುನಾವಣಾಧಿಕಾರಿಗಳು BJP ಕಾರ್ಯಕರ್ತರಲ್ಲ. ಇಷ್ಟು ದೊಡ್ಡ ಮೋಸ ಆಗಿದೆ ಅಂದರೆ ಅದು ಇಷ್ಟರಲ್ಲಿ ಬಟಾ ಬಯಲಾಗ್ತಾ ಇತ್ತು. ನಿಜ ಹೇಳಬೇಕಂದ್ರೆ ಸಮಸ್ಯೆ ಇದ್ದಿದ್ದೇ ಬ್ಯಾಲೆಟ್ ಪೇಪರ್ ಇದ್ದಾಗ. ಆಗಂತೂ ಆರಾಮಾಗಿ ಬ್ಯಾಲೆಟ್ ಪೇಪರ್ಗಳ ಬಂಡಲ್ಗಳನ್ನು ಎಗರ್ಸ್ಬಿಡ್ತಾ ಇದ್ರು. ಈಗ ಅದನ್ನು ಮಾಡೋಕೆ ಆಗ್ತಾ ಇಲ್ವಲ್ಲ, ಅದೇ ಸಮಸ್ಯೆ ಆಗ್ತಿರೋದು. ಒಂದು ನೆನ್ಪಿಟ್ಕೊಳ್ಳಿ, ಒಂದೇ ಸುಳ್ಳನ್ನು 100 ಸಲ ಹೇಳಿದ ಮಾತ್ರಕ್ಕೆ ಅದು ಯಾವತ್ತೂ ಸತ್ಯ ಆಗೋದಿಲ್ಲ. ಕುಣಿಯೋಕೆ ಬಾರದವನು ನೆಲ ಡೊಂಕು ಅಂದಂತೆ. ಹಾಗಿದೆ ರಾಹುಲ್ ಗಾಂಧಿಯ ಕತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.